ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಪಾಪು ಬರ್ಡೇ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ವಿ. ಅಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಸೊ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿರ್ತೀರ, ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಸೊ ಭೂಮಿ ಪೂಜೆ ಮುಹೂರ್ತ ಇತ್ತು. ಸೊ ಆ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಮ ಪ್ರೀತಿ ಆಯುಷಾ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋ ನೋಡ್ತಿದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸೊ ಬನ್ನಿ, ತಡ ಯಾಕೆ ಮಾಡೋದು, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾವು ಭೂಮಿ ಪೂಜೆ ಮಾಡಿದ್ದು ಅಕ್ಷಯ ತೃತೀಯಗೆ, ತುಂಬ ಒಳ್ಳೆ ದಿವಸ ಅಂತ ಹೇಳಿದ್ರು. ಸೊ ಹಾಗಾಗಿ ಅರ್ಚಕರು ಅದೇ ದಿನ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ರೂ ಬಂದು ಪೂಜೆನ ಮಾಡಿಕೊಟ್ಟು ಹೋದ್ರು. ಸೊ ಪೂಜೆ ಸಾಮಾನು ಎಲ್ಲ ತರಬೇಕಿತ್ತು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಬಂದಿದ್ದೀವಿ. ಪೂಜಾ ಸಾಮಾನು ಸಿಗೋ ಎಲ್ಲವುದು ಸಪ್ರೇಟಾಗಿ ಶಾಪ್ಸ್ ಇರುತ್ತೆ ಇಲ್ಲಿ. ಸೊ ಇದು ಜಸ್ಟ್ ಪೂಜೆ ಸಾಮಾನು ಸಿಗೋ ಶಾಪ್ಸು. ಇಲ್ಲಿ ಶಾಪ್ಸಲ್ಲಿ ಎಲ್ಲ ನೀವು ಏನು ಹೇಳ್ತೀರಾ ಅದನ್ನು ರೆಡಿ ಕೊಟ್ಬಿಡ್ತಾರೆ. ಅಂದರೆ ಕಿಟ್ ಇರುತ್ತೆ, ಭೂಮಿ ಪೂಜೆ ಕಿಟ್ಟು, ಉಡಿ ತುಂಬೋ ಕಿಟ್ಟು, ಇಲ್ಲ ಮನೆ ಗೃಹ ಪ್ರವೇಶದ ಕಿಟ್ಟು, ಈ ಥರ ಕಿಟ್ಸ್ ಮಾಡ್ತಾರೆ. ಸೊ ನೀವು ಯಾವುದೇ ಫಂಕ್ಷನ್ ಇದ್ದರೆ ಅವ್ರಿಗೆ ಹೇಳಿದ್ರೆ ಅವರು ನಿಮಗೆ ಕಿಟ್ನ ಕೊಟ್ಬಿಡ್ತಾರೆ. ಎಷ್ಟು ಅಮೇಝಿಂಗ್ ಅಲ್ವಾ. ರಾಯಚೂರಲ್ಲಂತೂ ಇದೇ ಥರ ಕೊಡ್ತಾರೆ. ಬಟ್ ನಮ್ಮ ಹೊಸಪೇಟೆಯಲ್ಲಿ ಈ ಥರ ಎಲ್ಲ ಫೆಸಿಲಿಟಿ ಇಲ್ಲ. ಏನು ಹೇಳಿದ್ರೆ ಅದನ್ನು ಮಾತ್ರ ಕೊಡ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ. ನಮ್ಮೂರಲ್ಲಿ ಈ ಥರ ಏನಾದರೂ ಪೂಜೆ ಇದ್ದರೆ, ಇಲ್ಲ ಹಬ್ಬ ಇದ್ದರೆ, ಬಾಳೆ ಗಿಡಗಳು ಎಲ್ಲ ಫ್ರೀಯಾಗಿ ಸಿಕ್ಬಿಡುತ್ತೆ. ತುಂಬ ತೋಟಗಳಿದೆ ಅಲ್ಲೆಲ್ಲ. ಬಟ್ ಇಲ್ಲಿ 1 to double ಪ್ರೈಸು, ಅದು ಕೂಡ ಸರಿಯಾಗಿ ಕೂಡ ಸಿಗಲ್ಲ. ಅದು ಬಾಳೆ ಗಿಡಗಳೆಲ್ಲ 200 ರೂಪೀಸ್ ಕಾಸ್ಟ್ ಹೇಳ್ತಾ ಇದ್ದಾರೆ. ನಿಮ್ಮೂರ ಕಡೆ ಎಲ್ಲ ಹೇಗಿದೆ ಪ್ರೈಸಿಂಗ್ಸು, ಯಾವ ಥರ ಸಿಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ಕೊಳ್ಳಿ. ಫೈನಲಿ ನಾನು 200 ರೂಪೀಸೇ ಕೊಟ್ಟು ತೊಗೊಂಡಿರೋದು. ಅದ್ರ ಜೊತೆ 2 ಕಬ್ನ ಫ್ರೀಯಾಗಿ ಹಾಕಿಸ್ಕೊಂಡೆ. ಅದು ಬಿಟ್ಟರೆ ಡಿಸ್ಕೌಂಟೇ ಕೊಡಲಿಲ್ಲ ಅವರು. ಸೊ ಅಷ್ಟೆಲ್ಲ ಪೂಜೆಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಬಂದರೆ ಇಲ್ಲಿ ಪ್ಲಾಟ್ನ ಸೈಡ್ ಪ್ಲೇಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 6 o'clock ಪೂಜೆ ಇದ್ದಿದ್ದರಿಂದ ಸೊ ನಾವು ಪೂಜೆ ಮಾಡಿಸಿರೋದು ಅಕ್ಷಯ ತೃತೀಯ ದಿನ. ತುಂಬ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿಬಿಟ್ಟು ಅವತ್ತೇ ಮಾಡಿಸಿರೋದು. ಭೂಮಿ ಪೂಜೆ ಎಲ್ಲ ಆದಮೇಲೆ 3 months ಟೈಮ್ ಇರುತ್ತೆ, ಆರಾಮಾಗಿ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಅವತ್ತಿನ ದಿನ ತುಂಬಾ ಒಳ್ಳೇದು ಅಂತ ಹೇಳಿ ಮಾಡಿಸ್ಬಿಟ್ವಿ ನಾವು. ಸೊ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಫ್ರೆಶ್ ಅಪ್ ಆಗಿ ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೇಮ್ ಡೇ ಅವ್ರ ಅಣ್ಣನ ಬರ್ಡೇ ಕೂಡ ಇತ್ತು. ಸೊ ಇಬ್ಬರು ಬರ್ಡೇ ಕೂಡ ಜೊತೆಯಾಗಿ ಸೆಲೆಬ್ರೇಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಊರಿಗೆ ಬಂದು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪಾಪು ಅಂತೂ ಕೇಕ್ ಕಟ್ ಮಾಡಲಿಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದ. ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ದ. ಎಲ್ರಿಗೆ ಕರಿತಾ ಇದ್ದ, ಕೇಕ್ ತೊಗೊಳ್ಳಿ, ಕೇಕ್ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಬೇಗನೆ ಕಟ್ ಮಾಡ್ಕೊಂಡು ತಿನ್ಬಿಟ್ವಿ. ಯಾಕಂದರೆ ಮೆಲ್ಟ್ ಆಗ್ತಾ ಇತ್ತು. ಅದು ಕಂಪ್ಲೀಟ್ಲಿ ಐಸ್ ಕ್ರೀಮ್ ಕೇಕ್, ಅದು ಪೇಸ್ಟ್ರಿನೂ ಅಲ್ಲ, ಈ ಬ್ಯಾಕೋಲ್ ತಂದಿರೋದು. ಸೊ ಪೂರ್ತಿ ಮೆಲ್ಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಬೇಗ ಕಟ್ ಮಾಡಿಕೊಂಡು ಎಲ್ಲರೂ ತಿನ್ಬಿಟ್ವಿ. ನಾವು ಮನೆಯವರೇ ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಡ್ವಿ, ಯಾರಿಗೂ ಇನ್ವೈಟ್ ಮಾಡಿಲ್ಲ. ಸೊ ನೋಡೋಣ ಫ್ಯೂಚರಲ್ಲಿ 5th ಬರ್ಡೇ ಆ ಥರ ಪ್ಲ್ಯಾನ್ ಮಾಡೋಣ ಗ್ರ್ಯಾಂಡಾಗಿ ಅಂತ ಹೇಳಿಬಿಟ್ಟು ಸೊ ಸ್ಕಿಪ್ ಮಾಡಿದ್ದೀವಿ. ಸೊ ಈ ವಯಸ್ಸಲ್ಲಿ ಅವ್ರಿಗೆ ಏನು ಮಾಡ್ತೀವೋ, ಏನು ಸೆಲೆಬ್ರೇಟ್ ಮಾಡ್ತೀವೋ ನೆನಪೇ ಇರಲ್ಲ. ಅಟ್ಲೀಸ್ಟು 5th year ಇಲ್ಲ 6th 7th ಮಾಡಿದ್ರೆ ಅವ್ರಿಗೆ ಚಿಕ್ಕ ಫ್ರೆಂಡ್ಸ್ ಕೂಡ ಆಗಿರ್ತಾರೆ, ಅವರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಅವ್ರಿಗೆ ತುಂಬ ಪ್ರೌಡ್ ಮೂಮೆಂಟ್ ಅನ್ಸುತ್ತೆ ಅವಾಗ. ಸೊ ಅವಾಗ ಸೆಲೆಬ್ರೇಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಅವ್ನ ಫಸ್ಟ್ ಬರ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಬೇರೆ ಹೊರಗಡೆ ಮಾಡಿಸಿದ್ವಿ. ಒಂದು ವ್ಲಾಗ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಫಸ್ಟ್ ಬರ್ಡೇ ವ್ಲಾಗ್ ಕೂಡ ಇದೆ, ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಖಂಡಿತ ಚೆಕ್ ಮಾಡಿ. ಫಸ್ಟ್ ಬರ್ಡೇ ನಾವು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಾಡಿಸಿದ್ವಿ. ತುಂಬ ಚೆನ್ನಾಗಾಯಿತು. ಅಲ್ಲಿ ಕೂಡ ಬರ್ಡೇ, ಅಲ್ಲಿ ನನಗೆ ಹರಕೆ ಇತ್ತು, ಅಲ್ಲೇ ಮಾಡಿಸ್ಬೇಕು ಬರ್ಡೇ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅಲ್ಲಿ ಮಾಡಿಸಿದ್ವಿ. ಅಲ್ಲೇನು ಫ್ರೀಯಾಗಿ ಆಗಲ್ಲ, ಅಲ್ಲಿ ಕೂಡ ಪೇ ಮಾಡಬೇಕಾಗುತ್ತೆ. ಅರೌಂಡ್ 30K ಅನಿಸುತ್ತೆ. ಪೇ ಮಾಡಿದ್ರೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಫುಡ್ ಎಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದೊಂದು ಪೀಸ್ಫುಲ್ ಅನಿಸುತ್ತೆ ಮೈಂಡಿಗೆಲ್ಲ. ಸೊ ಅವ್ರ ಅಣ್ಣನ ಫ್ರೆಂಡ್ಸ್ ಒಂದಿಷ್ಟು ಜನ ಬಂದಿದ್ದರು, ಬೇರೆ ಏರಿಯಾಯಿಂದ ಬಂದಿದ್ದರು. ಅವ್ನು ಕಾಲ್ ಮಾಡಿಬಿಟ್ಟು ಹೇಳಿದ್ದ ಅವ್ರ ಪೇರೆಂಟ್ಸ್ಗೆ. ಸೊ ಅವ್ರು ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ರು. ಅವ್ನು ತಿನ್ಸೋದು ನೋಡಿ ಪಾಪು ಕೂಡ ಎಲ್ರಿಗೂ ಕರಿತಿದ್ದಾನೆ, ಅವ್ರಿಗೆ ತಿನ್ನಿಸ್ತೀನಿ ನಾನು, ಇವ್ರಿಗೆ ತಿನ್ನಿಸ್ತೀನಿ, ಅವ್ರು ಬನ್ನಿ ಇವ್ರು ಬನ್ನಿ ಅಂತ. ಆ ಟೇಬಲ್ ಬಿಟ್ಟು ಇಳಿಯೋಕೆ ರೆಡಿ ಇಲ್ಲ ಅವನು. ಅದು ಇದು ನೋಡೋದು, ಅದರಲ್ಲಿ ತೆಗಿಯೋದು, ತಿನ್ನೋದು,
ಅವ್ರು ಬನ್ನಿ ಇವ್ರು ಬನ್ನಿ ಕೇಕ್ ತಿನ್ನೋಣ. ಅದೇನೋ ಅವನಿಗೆ ಹೊಸ ಅನುಭವ ಅಲ್ಲ, ಸೊ ತುಂಬ ಎಕ್ಸೈಟೆಡ್ ಆಗಿದ್ದ. ಫಸ್ಟ್ ಬರ್ಡೇಯಲ್ಲಿ ಮಾಡಿರೋದು ಅವ್ನಿಗೆ ಅಷ್ಟೇನಾಗಿ ನೆನಪಿಲ್ಲ, ಸೊ ಹಾಗಾಗಿ ಸೆಕೆಂಡ್ ಬರ್ಡೇ ತುಂಬ ಎಕ್ಸೈಟೆಡ್ ಫೀಲ್ ಆಗ್ತಾ ಇದ್ದ. ಬರ್ಡೇಗೆ ತುಂಬ ರಿಲೇಟಿವ್ಸ್ ಇದ್ದಾರೆ, ಎಲ್ರಿಗೂ ಕರಿಬೋದಾಗಿತ್ತು, ಬಟ್ ನಾವೇ ಕರೆದಿಲ್ಲ. ಯಾಕಂದರೆ ಎಲ್ಲೂ ತುಂಬ ದೂರ ಇದ್ದಾರೆ, ಒಬ್ರಿಗೆ ಕರೆದ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ. ಸೊ ಅವ್ರಿಗೂ ಕೂಡ ಸುಮ್ಮನೆ ತೊಂದರೆ ಕೊಟ್ಟಂಗಾಗುತ್ತೆ, ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೋಗಲಿ ಸುಮ್ಮನೆ ಸಿಂಪಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯವರಷ್ಟೇ ಕಟ್ ಮಾಡ್ಕೊಂಡ್ವಿ ಕೇಕ್. ಸೊ ಪಾಪು ಗುಂಡು ಆಗಿದ್ದಾನೆ, ಸೊ ಗುಂಡು ಆಗಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಮೋಸ ಚಿಪ್ಸು ತಂದಿದ್ವಿ, ಅದ್ರ ಜೊತೆ ಕೇಕ್ನ ಕಟ್ ಮಾಡಿ ಹಾಕಿ ಸರ್ವ್ ಮಾಡ್ತಾ ಇದ್ದೀವಿ. ತುಂಬಾ ಟೇಸ್ಟಿ ಆಗಿತ್ತು ಕೇಕು, ಎರಡು ಕೂಡ, ಒಂದು ಬಟರ್ ಸ್ಕಾಚ್ ಫ್ಲೇವರು ಮತ್ತೊಂದು ಚಾಕ್ಲೇಟ್ ಫ್ಲೇವರು. ಅವರಣ್ಣ ಫ್ರೆಂಡ್ಸ್ನೆಲ್ಲ ಕೂಡಿಸ್ಕೊಂಡು ಫೋಟೋ ತೆಗೀರಿ ಅಂತ ಹೇಳ್ತಿದ್ದಾನೆ. ಪಾಪು ಎಷ್ಟು ಹೇಳಿದ್ರು ಕೂಡ ಸೈಡೇ ಸರಿತಾ ಇಲ್ಲ, ಅವನು ಕೇಕ್ ಬಿಟ್ಟು ಸರಿತಾನೇ ಇಲ್ಲ. ಅವನು ಕೇಕ್ ತಿಂತಾನೇನೋ ಅಂತ ನೋಡಿದ್ರೆ ಕೇಕ್ ಕೂಡ ಸರಿಯಾಗಿ ತಿಂತಾ ಇಲ್ಲ ಅವನು. ಕೇಕ್ ಅಲ್ಲ ಆ್ಯಕ್ಚುಲಿ ಕಂಪ್ಲೀಟಾಗಿ ಐಸ್ ಕ್ರೀಮ್ ಅದು. ಸೊ ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾ ಇದ್ದಾನೆ, ಬಟ್ ಅದು ಸರಿಯಾಗಿ ತಿಂತಾನೇ ಇಲ್ಲ ಅವನು, ಯಾಕಂತ ಗೊತ್ತಿಲ್ಲ. ಆಮೇಲೆ ಅವರು ದೊಡ್ಡಮ್ಮ ಸರ್ವ್ ಮಾಡಿ ಕೊಟ್ಟಾಗ ಒಂದು ಸ್ವಲ್ಪ ತಿನ್ಕೊಂಡ ಕೂತ್ಕೊಂಡು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದರೆ ಭೂಮಿ ಪೂಜೆ ಇದೆ, ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವೆಲ್ಲರೂ ಕೂಡ. ಆ ಒಂದು ವ್ಲಾಗ್ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಖಂಡಿತ ನನಗೆ ಕನೆಕ್ಟ್ ಆಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನಾನು ನಿಮಗೆ ಭೂಮಿ ಪೂಜೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.